ಮಾಮ ಮಾಮ ಅಲ್ಲಿ ದೊಡ್ಡ ಮಾವ ಕರೀತಾವ್ರೆ. ಸರಿ ಹೋಯ್ತೇನೆ. ಯಶೋದಕ್ಕ ಇವಾಗ ಬಂದ್ರೆ ಗಡ್ಬಿಡಿಯಲ್ಲಿ ನಿಮ್ ನೋಡಕ್ಕೆ ಆಗಿಲ್ಲ. ನಾನ್ ಬಂದ್ ಹೊಸಿ ಬರ್ತೈತೆ, ನೀನ್ ನೋಡಿದ್ರೆ ಈಗ ಬಂದ್ ಮಾತಾಡ್ಸ್ತಾ ಇದೀಯಪ್ಪ. ಅಲ್ವೇ ಮೋನಾ, ಬಂದವ್ರನ್ನ ಹಿಂಗ ಮಾತಾಡ್ಸೋದು ಚೂರು ಜವಾಬ್ದಾರಿ ಬೇಡವಾ? ನಮ್ಮ ಅಟ್ಟಿಯವ್ರ ಮುಂದೆ ನಿಂತು ವಿಚಾರಿಸ್ಕೊಳ್ದೆ ಇದ್ರೆ ಹೆಂಗ್ ಹೇಳು? ದೊಡ್ಡವ ಸುಮ್ಕಿರು, ಯಾಕೆ ಕೋಪ ಮಾಡ್ಕೊಂಡಿಯ? ಆಗ್ಲಯ್ಯ ನಮ್ ಭದ್ರನೆಂಡ್ರು ವಿದ್ಯಾ ಬಂದು ಮಾತಾಡ್ಸ್ಬಿಟ್ಟು ಹೋದ್ಲು. ನಮ್ ಭದ್ರನೆಂಡ್ರು ಸಾನೆ ನಗ್ಮುಗ್ದವಳು, ಚಂದಾಗ್ ಮಾತಾಡಿಸ್ತಾಳೆ. ಪರವಾಗಿಲ್ಲ ಕಣೆ ನಿನ್ ಸೊಸೆ, ಎಲ್ಲಾ ವಿಷಯದಲ್ಲೂ ಲವ್ಕಿಂದ ಓಡಾಡ್ಕೊಂಡು ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಅವಳೆ. ಈಟೊಂದ್ ಜವಾಬ್ದಾರಿ ಅದೇ ಅಲ್ಲ, ಸಾಕ್ಬಿಡು. ಹೂ ಕಣತ್ತೆ, ಏನ್ ಕೆಲ್ಸ ಹೇಳಿದ್ರುವೆ ಒಂದ್ ಚೂರು ಬ್ಯಾಸರ ಮಾಡ್ಕೊಳ್ದಲೆ ಎಲ್ಲ ಕೆಲ್ಸನೂ ಮಾಡ್ತಾಳೆ. ಆಮೇಲೆ ಒಂದ್ ಕಿತ್ತನು ಮುಖ ಸಿಂಡ್ರಸಕ್ಕಿಲ್ಲ. ಈಶ್ವರಿ, ನೀನ್ಯಾಕ್ ಬರಕ್ ಹೋದೆ? ಅಲ್ಲಿ ಪುರೋಹಿತರಿಗೆ ಏನಾರ ಪೂಜಾ ಸಾಮಾನ್ ಬೇಕಾಯ್ತದೆ, ನೀನ್ ಹೋಗು. ಅಕ್ಕ, ವಿದ್ಯಾ ಚಿತ್ರ ಇಲ್ಲೇ ಅವ್ರೆ, ಅವ್ರ ಆ ಕೆಲ್ಸ ನೋಡ್ಕತಾರೆ. ನಾವ್ ಬಂದಿರೋರ್ನ ಮಾತಾಡ್ಸೋಣ ಬಾ. ಓ, ನಮ್ ವಿದ್ಯೆ ಇಲ್ಲೇ ಅವಳೆ. ಹಂಗಾರೆ ಬಿಡು, ಅಲ್ಲೇನು ತೊಂದ್ರೆ ಆಗ್ದಿದಂಗ್ ನೋಡ್ಕತಾಳೆ. ಇನ್ನೇನು ನಮ್ ಸುಭಾಷನ್ ಮದ್ವೆ ಆಗ್ತಿದ್ದಂಗೆ ವಿನಂತಿ ಮದ್ವೆನಾ? ಮತ್ತೆ ಮನೆಯಲ್ಲಿ ಹಂಗೆ ಮಡ್ಕೊಳಕಾದದೆ? ದೊಡವ ಇಬ್ರು ಗಂಡ್ ಮಕ್ಳಿದ್ರು, ಯಾರಿಗಾದ್ರೂ ಒಬ್ರು ಕೊಟ್ಟು ಮದ್ವೆ ಮಾಡ್ಬೋದಿತ್ತಪ್ಪ. ಯಶೋದಿ, ಮಾತಾಡ್ಸಿದ್ದಾಯ್ತಲ್ವೇ? ಹೋಗಿ ಒಂದ್ ಕಡೆ ಕೂತ್ಕ. ಸಾವಿತ್ರಿ, ಅದು ನೀನ್ ಬ್ಯಾಸರ ಮಾಡ್ಕೋಬೇಡ ಕಣವ್ವ. ಈಗ ಬೇಸರ ಮಾಡ್ಕೊಂತಾನೆ ಏನ್ ಪ್ರಯೋಜನ? ಒಟ್ನಲ್ಲಿ ನಮ್ ಹೊಟ್ಟೆ ಉರ್ಸಕ್ಕೆ ಜನ ಕಾಯ್ತಾ ಇರ್ತಾರೆ. ಆ ವಿಷಯನ ಬಿಟ್ಟಾಕು, ಬಂದವ್ರನ್ನ ಮಾತಾಡ್ಸಿ ಹೋಗು. ಈಗ ಅಂದ್ಬಿಟ್ಟು ಹೋದ್ಲಲ್ಲ, ಹಂಗ ಅನ್ನಿಸ್ಕೊಳಕ್ ಬರ್ಬೇಕಾ? ನೋಡೋ, ನಂಗ್ ಕೋಪ ಬರ್ಸ್ಬೇಡ. ನಮ್ ಪಾಡಿಗ್ ನಮ್ನ ಸುಮ್ನೆ ಬಿಟ್ಬಿಡು. ಏ ವಿನಂತಿ, ಬಾರೆ. ಹೋಗ್ಲಿ ಬುಡಿಯತ್ತೆ. ಅಕ್ಕ, ಲಾಣನ್ ಕೆರೆಯಿಂದ ದೊಡ್ಡಮ್ಮ ಬಂದದೆ, ಮಾತಾಡ್ಸ್ಕೊಂಡ್ ಬರೋಣ ಬಾ. ಏನೋ, ನಾನ್ ಸಂದಾಕಿರುವಾಗ್ಲೇ ಇನ್ನಂತಿ ಮದ್ವೆ ಒಂದ್ ಮಾಡಿ ಮುಗಿಸ್ಬಿಟ್ರೆ ಸಾಕು. ಹಲೋ, ಅಲ್ಲ, ಹೈಕಮಾಂಡ್ ಅವ್ರು ಬಂದಾಗ ಮುಖ್ಯವಾಗಿ ಇರ್ಬೇಕಾದ ಮುಖಂಡ್ರೆ ನೀವು. ಇನ್ನೇನು ಹೈಕಮಾಂಡ್ ಅವ್ರು ಬರೋ ಹೊತ್ತಾಯ್ತು, ಬೇರೆ ಬಂದ್ಬಿಡಿ. ಹಾ ಬಂದ್ಬಿಡಿ. ಈಶ್ವರಿ, ಏನ್ರಿ? ಅದೇ ಹೈಕಮಾಂಡ್ ಅವರು ಮಿನಿಸ್ಟ್ರು ಎಲ್ಲ ಬಂದಾಗ ಅವ್ರಿಗೆ ಹಾಕಕ್ಕೆ ಶಾಲು ಹಾರ ಇವೆಲ್ಲ ಬ್ಯಾಗ್ ಕೊಟ್ಟಿದ್ನಲ್ಲ, ಅದೆಲ್ಲಿಟ್ಟಿದ್ಯಾ? ಎಂತ ಎಡ್ವಟ್ಟಾಗೋಗದರಿ? ಒಂದು ಗಡಿಬಿಡಿನಲ್ಲಿ ಅದನ್ನ ಅಟ್ಟಿನಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಈಗ ಈಟೊಂದು ಉದಾಸೀನದಲ್ಲಿ ಹೇಳ್ತಾ ಇದೆಯಲ್ಲ, ಆಟೊಂದ್ ತರದಲ್ಲಿ ಹೇಳ್ಕೊಟ್ಟಿವ್ನಿ. ಈಗ ಅವರೆಲ್ಲ ಬಂದಾಗ ನಾ ಏನ್ ಮಾಡ್ಲಿ? ನಾನು ಒಬ್ಳೆ ಏಟು ಅಂತ ಕೆಲ್ಸ ಮಾಡ್ಲಿ? ಎಲ್ಲ ತಕ ಬಂದಿದೀನಿ ತಾನೆ. ಏನೋ ಇದೊಂದು ಕಣ್ ತಪ್ಪಿ ಅಲ್ಲೇ ಬಿಟ್ಬಿಟ್ಟಿದೀನಿ. ನೀನೇನೋ ಬಿಟ್ಟು ಬಂದ್ಬಿಟ್ಟು ಈಟೊಂದು ಸುಲಭವಾಗಿ ಹೇಳ್ತಾ ಇದೀಯಾ. ಈಗ ಬಂದವ್ರ ಮುಂದ್ಗಟ್ಟೆ ಅಣ್ಣ ಕೇಳಿದ್ರೆ ನಾ ಏನ್ ಹೇಳಿ? ಅದಕ್ಕೆ ಯಾಕೆ ಹಿಂಗ್ ಕಿರ್ಚಾಡ್ತಿದ್ದೀರಿ? ಮತ್ತಿನ್ನೇನ್ ಮಾಡು ಅಂದಿ? ಅವೆಲ್ಲ ಇಲ್ದೆ ಸನ್ಮಾನ ಮಾಡಕ್ಕಾಗತ್ತೆ? ಮೊದ್ಲು ಯಾರನಾರ ಕಳ್ಸಿ ಅವೆಲ್ಲ ತೋರಿಸ್ಬಿಡು. ಕ್ವಾಟ್ಲೆ ಎಲ್ಲೋದ? ಅವನನ್ನ ಕಳ್ಸಿ ತರ್ಸೋ ಅಷ್ಟ್ರಲ್ಲಿ ಎಲ್ಲ ಬಂದು ಹೊಂಟೋಗಿರ್ತಾರೆ. ಇರಿ, ಚಂಪಾ ಅಟ್ಟಿಲೆ ಅವಳೆ, ಅವಳಿಗೆ ಒಂದು ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ, ಮೊದ್ಲು ಆ ಕೆಲಸ ಮಾಡಿ ಬಿರ್ನೆ ಬರ ಕೇಳು. ಅಯ್ಯೋ ಅವ್ವರು, ಯೋಳೆ ಅವರೇ, ಎಲ್ಲೇ ಇದೆಯಾ ನೀನು? ಇಲ್ಲೇ ಅಟ್ಟಿ ತವನೇ ಇದೀನಿ. ಸರಿ ಸರಿ, ಆ ರೂಮ್ನಾಗೆ ಶಾಲ್ ಇಟ್ಟಿರೋ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಕಣೆ. ಒಸಿ ಬೇಗ ಛತ್ರದಕ್ಕೆ ತಕೊಂಬ. ಅದ್ಕೇನಂತೆ, ಈಗ್ಲೇ ತಕಬತ್ತೀನಿ ಅವರೇ. ಒಸಿ ಜಲ್ದಿ ತಕೊಂಡು ಆಟೋದಲ್ಲೇ ಬಂದ್ಬಿಡು. ಹ್ಞೂ ಸರಿ ಅವರೇ. ಓ ವಸಂತಕ್ಕ, ಬನ್ನಿ.
ನೀನಾಗಿರೋದ್ಕೆ ಪುರೋಹಿತ್ರು ಕೇಳ್ತಿದ್ದಂಗೆ ಪಟ ಪಟ ಅಂತ ಎತ್ಕೊಟ್ಬಿಟ್ಟೆ. ಅದೇ ನಾನಾಗಿದ್ರೆ ನನ್ ಕೈ ಕಾಲೇ ಆಡ್ತಿರ್ಲಿಲ್ವೇನೋ. ನೀನಿರೋದಕ್ಕೆ ನಂಗೆ ಎಷ್ಟ್ ಅನುಕೂಲ ಆಯ್ತು ಗೊತ್ತಾ? ಅಕ್ಕ ಇದ್ನೆಲ್ಲ ರೆಡಿ ಮಾಡಿ ಮಡಗಿದ್ದೆ, ಅದಕ್ಕೆ ನನ್ಗೆ ಆಟೋನ್ ಕಷ್ಟ ಆಗ್ಲಿಲ್ಲ. ಇಲ್ಲ ವಿದ್ಯಾ, ನೀನು ಸ್ಯಾನೆ ಚುರುಕಾಗಿದ್ಯಾ. ಆದ್ರೂವೆ ನಾನ್ ನಿಂಗ್ ಕಷ್ಟ ಕೊಟ್ಬಿಟ್ಟೆ ಅಲ್ವೇ? ಅಯ್ಯೋ ಚಿತ್ರಕ್ಕ, ಯಾಕೆ ಹಿಂಗ್ ಹೇಳ್ತಿದ್ದೀರಾ? ನಮ್ಮ ಅಟ್ಟಿ ಶುಭ ಕಾರ್ಯ ನಡೀತಿದೆ ಅಂದ್ಮ್ಯಾಕೆ ಕಷ್ಟ ಆಯ್ತದೆ ಅಂತ ಹೇಳೋದಕ್ಕಾಗತ್ತೆ? ಅದೆಲ್ಲ ನಮ್ ಕರ್ತವ್ಯ ಅಲ್ವೇ? ಸರಿ ವಿದ್ಯಾ. ಪುರೋಹಿತ್ರೆ, ನಿಮಗ್ ಬೇರೆ ಏನಾದ್ರು ಬೇಕಿತ್ತೆ? ಈಗ ಸದ್ಯಕ್ಕೆ ಏನು ಬೇಡಮ್ಮ, ಏನಾದ್ರು ಬೇಕಿದ್ರೆ ನಾನು ನಿನ್ ಕೇಳ್ತೀನಿ. ಅಯ್ಯೋ ಚಿತ್ರಕ್ಕ, ಬಂದೇ ಇರಿ. ಹಟ್ಟಿಯಿಂದ ಎಲ್ಲ ಅಣ್ಣ ತಮ್ಮದಿರು ಬಂದವ್ರ ತಾನೆ? ಎಲ್ಲಾರು ಬಂದಿರಣ್ಣ. ನಮ್ ಬದ್ರನ್ ಮದ್ವೆ ಆದ್ಮೇಲೆ ಹಟ್ಟಿಲಿ ಊಟಕ್ಕೆ ಇಟ್ಕೊಂಡಿದ್ದಾಗ ನಿಮ್ಮನ್ನೆಲ್ಲ ನೋಡಿದ್ದು, ಇವತ್ ನೋಡಿ ಬಹು ಸಂತೋಷ ಆಯ್ತಾಯ್ತು. ಅಣ್ಣ, ಈ ಸಲ MLC ನೀವೇ ನಿಂತೀವಿ ಅಂತ ಗೊತ್ತಾಯ್ತು. ನಮ್ಮವರೆಲ್ಲ ಆಗ್ಲೇ ಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅನೌನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಅವರು ಬರ್ತಾವ್ರೆ. ನೀವೆಲ್ಲರೂ ಹಸಿ ಶ್ರಮ ಹಾಕ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ನೀವು, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಅಣ್ಣ, ಮಿನಿಸ್ಟ್ರು ಮುಖಂಡರೆಲ್ಲ ಹತ್ರದಲ್ಲೇ ಬರ್ತಾವ್ರಂತೆ, ಇನ್ನೇನ್ ಬಂದ್ಬಿಡ್ಬೋದು. ಹೌದೇ? ಹಾ. ಹಂಗಾರೆ ಮುಂದ್ಗಡೆ ನೋಡ್ಕೊಂಡು ಸ್ವಾಗತ ಮಾಡೋಣ. ಬನ್ರಪ್ಪ, ಬನ್ರಲ್ಲ. ಗೌಡ್ರೆ 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 ಗೌಡ್ರೆ, ಏನಾಯ್ತಮ್ಮಿ? ಯಾಕೆ ಆಟೋದ ಅವಸರದಲ್ಲಿ ಬರ್ತಿದ್ದಿ? ಅದು ಮಾವ ನಿಮ್ಮನ್ನ ಹೊಸಿ ಅಡಿಗೆ ಮನೆ ಕಡೆ ನೋಡ್ಕೊಳಕ್ ಹೇಳಿದ್ರು. ಆಟೆಯ ನಮ್ ಕ್ವಾಟ್ಲೆನ್ ಬಿಟ್ಟು ಬಿಡು. ಆಮ್ಯಾಕೆ ಅಟ್ಟಿಗೆ ಹೋಗ್ತಿದಂಗೆ ದೃಷ್ಟಿ ತೆಗ್ದಾಕಿಸ್ಕೊಳಮ್ಮಿ. ದೃಷ್ಟಿನ? ಯಾಕ್ ನಮ್ಮ ಅಪ್ಪನ ಅಳಿಮಯ? ಅಮ್ಮಿ, ನೀನ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಎಲ್ರೂ ನಿನ್ನೆ ನೋಡ್ತಾವ್ರೆ. ಅದು ಅಲ್ದಲ್ಲಯ್ಯ, ಈ ಸೀರೆಲಿ ಪಸಂದಾಗಿ ಕಾಣಿಸ್ತಿದೆ ಕಣಮ್ಮಿ. ಥ್ಯಾಂಕ್ಸ್ ಗೌಡ್ರೆ. ಆಟೋ ಅಣ್ಣ, ಚಂದಾಪುರ. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಲೈ ಕ್ವಾಟ್ಲೆ, ಲೈ ಕ್ವಾಟ್ಲೆ, ಏನಾಯ್ತಲ್ಲ? ಯಾಕ್ಲ ಹಿಂಗ್ ಹೇಳ್ಕೊಂಡ್ ಬಂದಿ? ನೀನು ಅದಕ್ಕೆ ಮುಂಜಾನೆ ನಿಂತ್ಕೊಂಡು ಒಂದ್ ಫೋಟೋ ಮಾತ್ರ ತಗಸ್ಕೊಂಡಿದ್ಯಾ? ಅಲ್ಲ, ನೀವಿಬ್ರು ಜೋಡಿಲಿ ಒಂದ್ ಫೋಟೋನಾದ್ರು ತಗಸ್ಕೋಬೇಕು ತಾನೆ? ಲೇ, ನೀನ್ ಆಡ್ತಾ ಇರೋದ್ ನೋಡಿ ನಾನು ಅಲ್ಲಿ ತಲೆ ಹೋಗೋಂತ ಕೆಲಸ ಆಗ್ಬಿಟ್ಟಿದೆ ಅಂತ ಅನ್ಕೊಂಡೆ. ಲೇ, ಅಲ್ಲಿ ಬೇಕಾದವ್ರು ಬಂದವ್ರೆ, ಅವ್ರ ಹತ್ರ ಮಾತಾಡ್ದಲೆ ಇಲ್ಲಿ ಫೋಟೋ ತೆಗಿಸ್ಕೊಂಡು ನಿಂತ್ಕೊಳಕ್ ಅದೇನಿಲ್ಲ. ಅಂತಮ್ಮ, ಬಂದವ್ರನ್ನ ಮಾತಾಡ್ಸಕ್ಕೆ ಹಟ್ಟಿಲಿ ಬೇಕಾದಷ್ಟು ಜನ ಅವ್ರೆ, ಕೆಲ್ಸ ಮಾಡಕ್ಕೆ ಆಳು ಕೂಲಿಗಳವ್ರೆ. ಈಗ ನೀವಿಬ್ರು ಸುಮ್ಕೆ ಫೋಟೋ ತೆಗಿಸ್ಕೋಬೇಕು. ಲೇ ಕ್ವಾಟೆ, ನೋಡಮ್ಮಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ಫೋಟೋ ತೆಗಿಸ್ಕೋಬೇಕು ಅಷ್ಟೇ. ಲೋ ಫೋಟೋಣ ಬಾಯ್ಲಿ. ಲೇ ಕ್ವಾಟ್ಲೆ, ಇವೆಲ್ಲ ಬೇಕೇನ್ಲ? ಸುಮ್ಕೇರು ಅಂತಮ್ಮ. ಅಣ್ಣ, ಇದೀ ನಮ್ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ಮುದ್ದು ಜೋಡಿ ಫೋಟೋ ತೆಗಿ. ಸರಿ ಅಮ್ಮ. ಲೇ ಕ್ವಾಟ್ಲೆ, ಆಮೇಲೆ ತೆಗಿಸ್ಕೊಂಡ್ರಾಯ್ತು ಬಿಡ್ಲಾ? ಅಂತಮ್ಮ, ನೀವಿಬ್ರು ಸುಮ್ಕೆ ಬಾಯಿ ಮುಚ್ಕೊಂಡು ಫೋಟೋ ತೆಗಿಸ್ಕೋಬೇಕು. ಇಲ್ಲ ಅಂದ್ರೆ ನನ್ ಎರಡನೇ ಮುಖ ನೋಡ್ಬೇಕಾಯ್ತದ ಅಷ್ಟೇ. ಅಪ್ಪ ತಂದೆ, ನಿನ್ ಒಂದೇ ಮುಖನೇ ನೋಡಕ್ ಆಯ್ತಾ ಇಲ್ಲ, ಇನ್ ಎರಡನೇ ಮುಖ ಬೇರೆ. ಬರಮಿ, ಅದೇನ್ ತೆಗಿಸ್ಕೊಂಡ್ಬಿಡುವ. ನಿಂತ್ಕೊಳ್ಳಿ, ಬರಮಿ. ಓಡೋಣ. ಇಲ್ಲ ಬೋಟಣ್ಣ, ಒಂದ್ ನಿಮಿಷ. ಏನಿಬ್ರು ಒಳ್ಳೆ ಕಲ್ಲು ಬಂಡೆ ತರ ನಿಂತಿದ್ರಾ? ಆಯ್ತಮ್ಮ, ಹೆಗಲ್ ಮೇಲೆ ಕೈ ಹಾಕೋ. ಲೇ ಕ್ವಾಟ್ಲೆ, ಆಯ್ತಮ್ಮ, ಅದಕ್ಕೆ ಮುಂದೆ ಹೆಗಲ್ ಮೇಲೆ ಕೈ ಹಾಕು. ಹಾಕಬೇಕು ಸುಮ್ನೆ. ಹಾ,
ಎಲ್ಲೋ ಸೀದ್ ವಾಸನೆ ಬತ್ತೈತೆ. ಈ ಬಟ್ಟೆ ಏನಾರು ಸೀಸ್ಬಿಟ್ಟ ನಾ ಕಾಣೆ. ಏನವ ನೀನು ನನ್ನ ಆಡ್ಕೊಳಂಗ ಆಗ್ಬಿಟ್ಟ? ಲೇ ನಾ ಎಲ್ಲ ಆಡ್ಕೊಂಡೆ? ಮತ್ತೆ ಇಲ್ಲಿ ನನ್ ಹೊಟ್ಟೆ ಉರಿದು ಬೆಂಕಿ ಆಯ್ತಾ ಇದ್ರೆ ಸೀದೋಗಿರೋ ವಾಸನೆ ಅಂತಿದ್ಯಾ? ಹಾ, ನನ್ ಹೊಟ್ಟೆ ಉರ್ಸಿ ಅವ್ರಿಬ್ರು ನೆಮ್ಮದಿ ಹಾಕಿರಕ್ಕೆ ಬಿಟ್ಬಿಡ್ತೀನಾ? ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಆಗ್ಲೇ ಒಂದ್ಕಿತ ಅವ್ರಿಬ್ರು ಮದ್ವೆ ನಿಲ್ಲಿಸ್ತೀನಿ ಅಂತ ಹೋಗಿ ಆ ಲೋಕಿ ಹತ್ರ ಸಿಗಾಕೊಂಡು ನರ್ಕ ಅನ್ಭವಿಸ್ತಾ ಇದೀವಿ. ಅದೇನಾಯ್ತದೋ ಆಗ್ಲಿ ಬಿಡವ. ಅವಳನ್ನ ಮಾತ್ರ ಭದ್ರ ಮಾಮನ್ ಜೊತೆ ಖುಷಿಯಾಗಿರಕ್ ಬಿಡಕ್ಕಿಲ್ಲ. ಈಗೇನ್ ಮಾಡಿಯೇ? ಈಗ ನೋಡ್ತಾ ಇರು. ಮಮ್ಮ ಅಲ್ಲಿ ದೊಡ್ಡ ಮಾವ ಕರೀತಾವ್ರೆ. ಸರಿ ಹೋಯ್ತೀನಿ. ಲೇ ಅವನ್ನ ಯಾರು ಕರೀಲೇ ಇಲ್ಲ, ಯಾಕೆ ಸುಳ್ಳೋಳ್ದೆ? ಸುಳ್ಳೋದಿಟ್ವೋ, ಒಟ್ನಲ್ಲಿ ಅವರಿಬ್ರು ಜೊತೆಗಿರೋದ್ ಬೇಡ ಅಟೆಯ. ಅವ್ರಿಬ್ರನ್ ದೂರ ಮಾಡ್ತೀನಿ ಅಂದು ಕಡೆಗೆ ಅವಳು ನಮ್ಮಿಬ್ರನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ಕಷ್ಟ. ಅವ್ವ, ನಾನ್ ವಿನಂತಿ, ನನ್ಗೂ ಗೊತ್ತು ಏನ್ ಮಾಡ್ಬೇಕು ಅಂತವ.